ಈಸಿ ಇವಾಗ ಮಾದಪ್ಪನ ಗುಡ್ಡಿಗೆ ಕಂಕಣ ಕಟ್ತವ್ರೆ ಅಲ್ವಾ. ಸ್ವಲ್ಪ ಜೋರ ಕೊಡಿ. ಸ್ವಲ್ಪ ಸ್ವಲ್ಪ ಬ್ಯಾಟಿಂಗ್ ನಡೀತಾ ಇದೆ. ವೇಟಿಂಗ್ ಫಾರ್ ಕಾಳ್ಗೋಜು, ಅದು ಬರ್ತಾ ಇದೆ. ಕಾಳ್ಗೋಜು ಬಂತು. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಬ್ರದರ್ ಮನೆಯದು ಗೃಹಪ್ರವೇಶ ಇದೆ. ವಾಂಟ್ ಟು ಸೀ ಹೌ ದಟ್ ಗೋಯಿಂಗ್. ಹಾಲು ಕರೆದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೆಷ್ಟೊತ್ತಾಗತ್ತೆ ಅದೇ ಹಾಲು ಕರೆದು. ಕಣ್ಣೆಲ್ಲ ಫುಲ್ ರೆಡ್ ಆಗ್ಬಿಟ್ಟೈತಿ, ನಿದ್ದೇನೂ ಇಲ್ಲ. ಆ್ಯಂಡ್ ಇವು ಹೊಗೆ ಬೇರೆ ಫುಲ್ಲು. ಮೈ ಗಾಡ್, ಏನು ಆಯಿತು ಕಾಣತ್ತೆ, ಒಪ್ಪುತ್ತೆ. ಏನೋ ಉದ್ರೋಗ್ಬಿಟ್ಟಿದೆ, ಗರಿದೆಲ್ಲ ಉದ್ರಬಿಟ್ಟಿದೆ. A few minutes later. ನೀರು ಬರ್ತಾ ಇದೆ ಕಣ್ಣಲ್ಲಿ. 12 seconds later. ಬರ್ತಾ ಇದೆ. ಹಾಂ, ಹೊಡೀರಪ್ಪ. ಬಂತು. 12 seconds later. ವೆಯ್ಟ್ ಮಾಡ್ತಾನೆ ಇದೀವಿ. ಅದು ಬರ್ಲಿ ಅಂತ ವೆಯ್ಟ್ ಮಾಡ್ತಾನೆ ಇದೀವಿ ಅಂತ. Finally! ಹಾಕು ಶಿವಾಜಿ ಸತ್ರೆ. ಎಸ್. ಸಾರಿ, ಹಾಕು. ಚಲೋ ಯಾಕತ್ತೆ. ಕಮಾನ್. ಫ್ರಾಕ್ ಕ್ಲೀನಾಗಿ ಮುಂದೆ ಎಲ್ಲ ತೆಗಿ. ಅವಳು ಕ್ಲೀನಾಗಿ ಬರ್ತಿದ್ದಾಳ, ಅದನ್ನು ನೋಡು. ನೋಡಿ ಗೈಸ್, ನಮ್ಮ ಮೇಡಮ್ ನಾವು ವಾಕಿಂಗ್ ಕರ್ಕೊಂಡ್ಬಂದಿದ್ದೀವಿ. ಇಶಿಕಾ ಹಂಗೆ ಇಲ್ಲಿ ನೋಡಿ. ಇಶಿಕಾ ಇಲ್ಲಿ ಹಾಯ್ ಹೇಳು. ಹಾಯ್. ಇಲ್ಲಿ ಇಲ್ಲಿ ನೋಡೆ ಪಪ್ಪ. ಆಮೇಲೆ ನೋಡೋ ಒಂದು ಇಲ್ಲಿ ನೋಡಿ. ಇಲ್ಲಿ ಇಶಿಕಾ ಬಾ, ವಾಪಸ್ ಹೋಗೋಣ ಮನೆಗೆ ಬಾ. ನಾಷ್ಟು ಎಷ್ಟೊತ್ತಾಗತ್ತೆ ಸರ್ ಮಾಡೋದು? ಗೊತ್ತಿಲ್ಲ. ನಾವು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಹೊಟ್ಟೆ ಇಷ್ಟ ಆಗ್ತಾಯಿದೆ ನಂಗೂ. ಸಜ್ಜಿಗೆ ಸ್ವಲ್ಪ ತಿಂದೆ. ನಿಮಗೂ ಗಂಟ್ಲೆ ಕಟ್ಕೊಂಡು. ಯಾಕೆ ತಾತ ಮರ್ತ್ಬಿಟ್ಟ? ಬರಲ್ವಾ ನಮ್ಮ ಮನೆಗೆ? ನೀನು ಬರಲ್ವಾ ಇಶಿಕಾ? ನೀನು ನೆಕ್ಸ್ಟ್ ಟೈಮ್ ಬರಲ್ವಾ? ನೆಕ್ಸ್ಟ್ ಟೈಮ್ ಬತ್ತಿಯಲ್ಲ ಬಾ, ನಿನ್ಗೆ ಅವಾಗ ನೋಡ್ಕೊತೀನಿ. ಹಾಂ, ಕಳ್ಳಿ ಇಶಿಕಾ. ಅಲ್ಲೇ ಬಿಟ್ಟಿದ್ದು ನೀನು ಅಕ್ಕ. ಅಲ್ಲೇ ಬಿಟ್ಬಿಟ್ಟು ನೋಡಿ, ಈಗ ನಮ್ಮ ಮನೆಗೆ ಬರಲ್ಲ ಅಂತಾಳೆ. ಹಾಂ, ಇಲ್ಲಿ ನೋಡ್ಕೊಂತೀನಿ ಇಶಿಕಾ. ನೋಡಿ ಗೈಸ್, ಇದೇ ನಮ್ಮ ಬ್ರದರ್ದು ಹೌಸ್. ಇದು ಬ್ಯಾಕಲ್ಲಿ ಹೊಸದಾಗಿ ಕಟ್ಟಿದ್ದಾರೆ, ಇದು ಹಳೆದು. ಅದನ್ನು ರಿನೋವೇಟ್ ಮಾಡಿದ್ದಾರೆ ಅಷ್ಟೇ ಅಲ್ವಾ ಸರ್? ಎಸ್. ಮುದ್ದು ಕೊಟ್ಟಿರೋದು ಅದನ್ನ ಅಲರ್ಜಿ ಆಗಿದೆ ಅಂತ ಅನ್ಕೊಂಡಿದ್ದೆ. ಯಾಕೆ ಅಳಿಸ್ತಾ ಇದೆಯಲ್ಲ ಬಿಡು. ಓಡಾಡ್ಕೊಂಡು ಹೋಗಿ, ನಿಮ್ಮದೇ ಊರು ಹೋಗಿ.
ಓಡಾಡ್ಕೊಂಡು ಅವಳು ತಿರ್ಸ್ಕೊಳಲ್ಲ, ಅವಳು ಹಂಗೆ ಹೋಗ್ತಾ ಇರ್ತಾಳೆ. One eternity later. ಗೈಸ್ ನಮ್ಮದು ಹಾಕಿ ಈ ಕಡೆ ಹಾಕಿ ಸ್ವಲ್ಪ. ಸಾಕು. ಎಸ್ ಹಮಾರಾ ಬ್ರೇಕ್ಫಾಸ್ಟ್ ಹಾಗೆ ಫುಲ್ ಹೊಟ್ಟೆ ಇಷ್ಟ ಆಗ್ತಿದೆ ಗೈಸ್. ಫಸ್ಟ್ ಬ್ರೇಕ್ಫಾಸ್ಟ್ ತಿನ್ನೋಣ, ಆಮೇಲೆ ಎಲ್ಲ. ಗೈಸ್ ಇವಾಗ ನಮ್ಮ ಅಣ್ಣದು ದೇವ್ರಿಗೆ ಗುಡ್ಡ ಬಿಡೋ ಶಾಸ್ತ್ರ ಇದೆ. ವಿಲ್ ಶೋ ಯು ದಟ್ ಕಮ್. ನಾನು ಜಾಸ್ತಿ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಐಮ್ ನಾಟ್ ವೆಲ್ ನಾವು. ಸ್ವಲ್ಪ ಕೋಲ್ಡ್ ಅದು ಇದು ತಲೆನೋವೆಲ್ಲ ಇದೆ. ಬಟ್ ಸಮ್ ವಾಟ್ ಐಮ್ ಶೂಟಿಂಗ್ ಆ್ಯಂಡ್ ಐಮ್ ಜಸ್ಟ್ ಅಪ್ಲೋಡಿಂಗ್ ದಿ ಕ್ಲಿಪ್ಸ್ ಅಷ್ಟೇ. ಸಮ್ ವಾಟ್ ಶೂಟ್ ಮಾಡ್ತಾಯಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಬಟ್ ಮಾತಾಡೋಕ್ಕಾಗ್ತಿಲ್ಲ, ಏನಿದೆಯೋ ಗ್ಲಿಮ್ಸ್ ಹಾಕ್ತೀನಿ. ಬೆಳೆಸಿ ಬೇರೆಯವ್ರು ಯಾವ್ದಾದ್ರು ಗ್ಲಿಮ್ಸ್ ಸಿಕ್ಕಿದ್ರೆ ಅದನ್ನು ಸ್ವಲ್ಪ ಹಾಕ್ತೀನಿ. ಇಟ್ಸ್ ಎ ಬ್ಯೂಟಿಫುಲ್ ಪ್ರೊಸೆಸ್. ನೋಡೋಣ ಬನ್ನಿ. ಸೊ ಬನ್ನಿರೇ. ಮದುವೆ ನಾವು ಮಾಡ್ತಾರೆ ಅವ್ನಿಗೆ ಸರ್, ಇದು ಪೂಜೆ ಮಾಡ್ತಾರೆ. ಮಾಡ್ಕೊ ಮದ್ವೆ ಈ ಸ್ಟೇಜಲ್ಲಿ ಅವ್ನು ಗುಂಡೆ ಮಾಡಿಸ್ಕೊಂಡು ಮದುವೆ ಆದರೆ ಎಷ್ಟು ಖರಾಬಾಗಿರುತ್ತೆ. ನಾವು ಬರಲಿ ಇದಕ್ಕೊಂದು ವರ್ಷದಲ್ಲಿ ಹಿಂಗೆ ಹೋಗ್ತಿರ್ತಾರ ಮದ್ವೆಗೆ. ಹ್ಞೂ, ಒಂದು ವರ್ಷಕ್ಕೆ ಹೋಗ್ತಾ ಇರ್ತಾರೆ ಹಿಂಗೆ. ಅವ್ನಿಗೆ ಅಷ್ಟು ಕೂದಲು ಬಂದಿರ್ಬೇಕು ಅಷ್ಟೊಂದು. ಓಪ ಮಾಮ್ಸ್, ನೀನು ಕರೆಕ್ಟಾಗಿದೆ ಮಾಮ್ಸ್. ಗೈಸ್ ಪೂಜೆ ನಡೀತಾ ಇದೆ. ಏನ್ರಿ ಮದು ಹಿಂಗೆ ಅವಾಗ ಮಾಡೋದು ಹಿಂಗೆ. ಪೂಜೆ ನಡೀತಾ ಇದೆ, ಶಾಸ್ತ್ರ ಇದೆ. ಏನು ಶಾಸ್ತ್ರ ಮಾಡೋದು? ಏನು ಶಾಸ್ತ್ರ ಮಾಡ್ತಾರೆ? ಗುಡ್ಡನ್ನು ಬಿಡಿಸೋ ಶಾಸ್ತ್ರ, ಅದು ಗೊತ್ತಾಯಿತು ಇವಾಗ. ಅಲ್ಲಿ ಅದು ಅದೇ ಶಾಸ್ತ್ರ ಏನು ಕೇಳ್ತಾ ಇದ್ದೆ. ಅಯ್ಯಪ್ಪ ಇದು ಹೇಳಪ್ಪ. ಹಾಂ ಫೈನಲಿ ಗೈಸ್ ಇವಾಗ ಹೋಗಿ ಕಂಸಾಳೆ ಬಡಿಬೇಕು. ಏನದು ಅಕ್ಕ ಯಾರು ಹಿಡ್ಕೋಬೇಕಾಯ್ದ? ಏನು ಶಾ ಬಡ ಒಟ್ಟವ್ರು ಹಿಡ್ಕೋಬೇಕಾದನ? ಆ ಥರ ಏನಿಲ್ಲ ತಾನೆ. ಹಾಂ ಅಯ್ಯೋ ಫುಲ್ಲು ಮಿಸ್ಅಪ್ ಆಗಿದೆಯಪ್ಪ, ನಿಂತ್ಕೊಳ್ಳೋಕೆ ಹೋಗ್ತೀನಿ. Cameraman focus karo, alla camera woman focus karo. I respect women. I love women. I cherish women. Slide on it. ಏನು ಫುಲ್ ಗುಂಡೆ ಗಿಂಡೆ ಮಾಡಿಸಿ ರೆಡಿ ಆಗ್ಬಿಟ್ಟಾರೆ. ಅಯ್ಯಪ್ಪ ಕಂಸಾಳೆ ಬಡಿತಾರೆ. ಗ್ಯಾಪಲ್ಲಿ ಇಡ್ಕೊಂಬರ್ತೀನಲ್ಲ. ಏನಾಗಿ ಕೊಡಿಸ್ತಾರದು?
ಗಂಟ್ಲ ಕೊಡಿಸ್ತಾರ? ಓ, ಏಕೆ? ಓ ಹಂಗೆ. ಇಲ್ಲಿ ಮುಂಚೆನೂ ಹಂಗೆ ಏನೋ ತಿಂತಾ ಇರಲಿಲ್ಲ, ತಿನ್ಬಿಡಿ ಇರ್ತದೆ. ಶಿಗಾಪುರ ಕಂಸಾಳೆ ಕೊಟ್ಬಿಟ್ಟಾರೆ. ಹೌದಾ, ಅವ್ರು ಬಿಡಿತಾರಲ್ಲ ಅದಕ್ಕೆ ಹೇಳಿದೆ. ಓಕೆ, ಶಿಗಾಪುರ ಕಂಸಾಳೆ ಕೊಟ್ಬಿಟ್ಟಾರೆ, ಅವ್ರನ್ನ ಬಿಡಿಸ್ಬೋಣ ನೋಡು. ಉಷಾ ಹಾಂ ಬೇಡಪ್ಪ. ಹಾಂ ಅಲ್ಲಿ ಇಲ್ಲಿ ಅಂತಂದರೆ ಹಂಗೆ ನಮ್ದೇವರೆಲ್ಲ ಒಪ್ಕೋತಾಕನಪ್ಪ. ಇನ್ನೊಂದು ಸ್ವಲ್ಪ ಬೆಳೀರಿ, ಯಾಕಂದ್ರೆ ಶರಣಾರ್ಥಿ ಅಂತ ಹೇಳ್ಬೇಕು. ಹಾಂ, ಅಯ್ಯೋ ಕ್ಯಾಮ್ರಾ ವುಮೆನ್ ಪಾಪ, ಇವ್ರು ಪೋಸ್ ಕೊಡ್ಸಕ್ಕೆ ಕಷ್ಟಪಡ್ತಾರೆ. ಇವಾಗೇನತ್ತೆ ಮಾಡ್ತಾ ಇರೋದು? ಬೆಲ್ಲ ಇಟ್ಬಿಟ್ಟು ಕಂಕಣ ಕಟ್ತಾರ? ಹಾಂ, ಇವಾಗ ಮಾದಪ್ಪ ಗುಡ್ಡಿಗೆ ಕಂಕಣ ಕಟ್ತಾವೆ ಅಲ್ವಾ? ನೋಡಿ, ಯಾರು ನೋಡಂಗಿಲ್ಲ ಅಂತ ಪಂಚ್ ಹಿಡಿತಾ ಇದ್ದಾರೆ. ನೋಡಬಾರ್ದು, ಅದು ಇಟ್ಕೊಂಡ್ರೆ ಗೊತ್ತಾ? ಸುಮ್ಮನೆ ಹೇಳ್ದೆ ನೋಡ್ಬೋದು. ಹಾಲದು ಹಾಲೆ ರೀತಾ ಕಂಕಣ ಕಟ್ಟಿ ಹಾಲೆ ರೀತಾ ಇದ್ದಾರೆ. ಮತ್ತೆ ಇದು ದಾರ ಹೇಳ್ಕೊಡ್ತಾ ಇರತ್ತಾನೆ ಅವ್ರಿಗೆ. ಹಾಂ, ದೇವ್ರಿಗೆ ದಾರ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಅಣ್ಣನ. ಮತ್ತೆ ಮಾವ ಅಣ್ಣಗೆ ಹೇಳ್ತಾರೆ. ಏನಪ್ಪ ನಮ್ಮ ಶಿವಾಜಿ ಹಿಂಗಾಗ್ಬಿಟ್ಟವ್ರೆ. ದೇವ್ರ ಗುಡ್ಡ ಅವ್ವ ಇಲ್ಲಿ, ಅವ್ವ ಬಾ, ಯಾಕೆ ಅಪ್ಪ ಮಾಡ್ತಾ ಇದೆಯಲ್ಲ. ನಮ್ಮ ಬ್ರದರು ಇನ್ನೊಂದು ಬ್ರದರ್ ಹೋಗ್ತಾ ಇದ್ದಾರೆ ಅದೇ ರೇಖೆ. ಇವಾಗ ನಮ್ಮ ಅತ್ತೆ ಟರ್ನು. ನಮ್ಮ ದೊಡ್ಡಮ್ಮ ಟರ್ನ್ ಇವಾಗ. ಸಾಕು, ನಾನು ಹೋಗೋಣ ಅಂತ ಇದ್ದೆ. ನೋಡಿ ಗಾಯ್ಸ್, ಬಟ್ಟೆ ಇಟ್ಕೊಂಡ್ಬಿಟ್ಟಾರೆ, ನೋಡ್ಬಾರ್ದು ಅಂತ. ಆಗೋಯ್ತು ದೊಡ್ಡಪ್ಪ. ಆಮೇಲೆ ಅಲ್ಲಾಡಿ ಏನಾಗಿ ನೋಡ್ತಾ ಇದ್ದಾರೆ. ಮಕ್ಕಳ ಮಗಳು ಝೂಮ್ ಆಗ್ತಾವಳ ಅವಾಗಿಂದ.
ಆಯ್ತಾ ಗೈಸ್, ಇಷ್ಟನಾ ಇದು? ಯಾರೇ ಭಿಕ್ಷಿಕರು ಬಂದರೆ ಮಗ ನಮ್ಮ ಹಿಂದೆದು 4 ಮನೆ ಭಿಕ್ಷಾಗಾರ ಮನೆ ಆಗ್ತೀವಿ ಯಾರೇ ಆಗಲಿ ನಮ್ಗಿಲ್ಲದೆ ಊಟ ಮಾಡಿದೆ ಅಂತ ಮನೆ ಕೇಳಿಬಿಟ್ಟು ತಾಯಿ ತಂದೆ ಹಿಂದೆ ತಿರುಗಾಕ ಮಾತಾಡಬಾರ್ದು. ಏನೇ ಇದ್ದಾದ್ರು ತಾಯಿ ತಂದೆ ಅವರೇ ದೇವರು. ಬುದ್ಧಕ್ಕೂ ಗೊತ್ತಂದ್ರೆ ಹೇಳಿ ಶರಣು ಶರಣಾರ್ಥಿ ಅಂತ ಹೇಳಬೇಕು. ಏನೇ ಬಂದು ಮಾಡಿದ್ರು ಸರ ಕುಡಿಬಾರ್ದು. ನಾವು ಹಿಂಗಡೆ ಮಾಡಿದವರು ಆ ಹೊತ್ತಿ ಯಾಕೂ ಹೋಗ್ಬಾರ್ದು. ನಾವು ಜೋರಾಗಿ ಕೊಡಿ. ನಮಗೊಂಚೂರು ಕೊಡಮ್ಮ. ಶರಣ ಶರಣಾರ್ಥಿ ಹಾಕಾಯ್ತು. ಜೋಳಿಗೆ ಹಾಕಿದ್ರು ಗೈಸ್. ಕಣ್ಣಿಗೆ ಹಾಕ್ಬೇಡ್ರಪ್ಪ ಶಿವಾಜಿ. ಇನ್ನೊಂದು ಕಡೆ ರಿಕ್ಷಾ. ತೂಕ ಆಗ್ಬಿಡುತ್ತೆ ಅದು ಜೋಳಿಗೆ. ಡೀಸೆಲ್ ಮುದ್ದೆ ರೆಡಿ ಆಗ್ತಾ ಇದೆ ಗೈಸ್. ಕಮಾನ್ ಬ್ರೋ. ಯಸ್, ನೋಡಿ ಮುದ್ದೆ ನಮ್ಮ ಕಡೆ ಹೆಂಗೆ ಮಾಡ್ತಿದ್ದಾರೆ. ಯಾ ಹಾಂ, ವೆದರ್ ನೋಡಿ ಗೈಸ್, ಫುಲ್ ಸಕ್ಕತ್ತಾಗಿದೆ. ಫುಲ್ ಒಳ್ಳೆ ಗಾಳಿ ಬರ್ತಾ. ಏನು ಮ್ಯಾಮ್ಸ್ ಹೇಳಿ, ನಾವು ಮಾಡಿದ್ದೆವು ಏನಂದ್ರೆ ನಮ್ಮ ಹೆಡ್ಕಲ್ ಮಗನಿಗೆ ಗುಡ್ಡನ್ನು ಬಿಡಿಸಿದ್ದೀರಾ? ಹಾಗಾಗಿ ಅವ್ರಿಗೆ ನಾವು ಮಾಡೋ ಕಾರ್ಯಕ್ರಮ ನಾವು ಮಾಡಬೇಕಾಗಿತ್ತು. ನಮ್ಮ ಕರ್ತವ್ಯ ಅದು. ನಾವೆಲ್ಲ ಬೆಂಗಳೂರಿಂದ ಬಂದು ಎಲ್ಲ ಯಶಸ್ವಿಗೊಳಿಸಿ ಇವಾಗ ಅನ್ನದಾನಕ್ಕೆ ಏರ್ಪಾಡು ಮಾಡಿದ್ದೀವಿ. ಬಂದು ಎಲ್ಲ ತಿನ್ಕೊಂಡು ಹೋಗಿ, ಬಂದು ಊಟ ಮಾಡ್ಕೊಂಡು ಅವರು ಹಾರೈಸ್ಬಿಟ್ಟು ಹೋಗ್ಬೇಕು ಅಂತ ತಮ್ಮಲ್ಲಿ ಕಳಕಳೆಯಿಂದ ಕೇಳಿಕೊಳ್ಳುತ್ತೀವಿ. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಏನು ಗೇನಪ್ಪ? ಗೇ ಮಾತ್ಮಲಯ. ಇನ್ನೊಂದ್ಸತಿ ಹೇಳು. ಗೇ ಮಾತ್ಮಲಯ. ಫೈನಲಿ ಗೈಸ್, ಅದೇ ಪೂಜೆ ಆಯಿತು. ಊಟಕ್ಕೆ ನಡೀರಿ, ಹೋಗೋಣ. ಏನಂತೀರ? ಗೈಸ್ ಪೂಜೆ ಆಯಿತು, ಊಟಕ್ಕೆ ಹೋಗ್ಬಿಟ್ಟು ಊಟ ಮಾಡೋಣ. ಅಮ್ಮ ಬೇಕಾ ಅಪ್ಪ ಬೇಕಾ? ಯಾರು? ಅಪ್ಪ ಬೇಕಾ? ಮಾಮ ಬೇಡವಾ? ಮಾಮ ಬೇಡವಾ? ಎಸ್, ಅಮ್ಮನೂ ಬೇಡ ಅಜ್ಜಿನೂ ಬೇಡ. ಅಮ್ಮ ಬೇಕಾ ಅಜ್ಜಿ ಬೇಕಾ? ಯಾರು ಬೇಕು? ಮಾಮ ಬೇಕು. ಅಮ್ಮ ಬೇಕಾ ಅಜ್ಜಿ ಬೇಕಾ? ಮಾಮ ಬೇಕು ಅಂತ ಹೇಳು. ಯಾರು ಬೇಕು? ಮಾಮ. ಅಜ್ಜಿ ಬೇಕಾ ಅಮ್ಮ ಬೇಕಾ? ಯಾರು ಬೇಕು? ಮಾಮ. ಯಸ್, ಮಾಮ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಅಲ್ಲ ಅಮ್ಮ. ಅಮ್ಮ ಇಲ್ಲ ಗುರು, ಮಾಮ. ಅಜ್ಜಿ ಹತ್ರ ಅಜ್ಜಿ ಅಂತ ಹೇಳು, ಅಮ್ಮನ ಹತ್ರ ಅಮ್ಮ ಅಂತ ಹೇಳು. ಏಯ್ ಏನೇ ನಂಗೆ ಹಾಕಿದ್ದಾರೆ ನೀವು. ಪೆಂಡಿಂಗ್ ಇದೆಯಾ? ಹಾಕಿ ಬಿಡ. ಹಾಂ, ಉಪ್ಪಿನಕಾಯಿ ಆ ಕಡೆಯಿಂದ ಬರ್ತಾ ಇದೆ. ಗುಡ್, ಚೆನ್ನಾಗಿದೆ. ಬಾದುಷಾ ಆಗ್ಯಾ, ಪಲ್ಯ ಹಾಗೆ ಬಿಡು. ಎಸ್, ಫುಲ್ ತಿಂತೀನಿ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು. ಸೊ ಮುದ್ದೆನೂ ಬಂತು, ಎಲ್ಲ ಇದೆ. ಸ್ವಲ್ಪ ಬ್ಯಾಟಿಂಗ್ ನಡೀತಾ ಇದೆ. ವೇಟಿಂಗ್ ಫಾರ್ ಕಳ್ಗೋಜು.
ಅದು ಬರ್ತಾ ಇದೆ. ಕಾಳುಗೊಜ್ಜು ಬಂತು. ನನ್ನ ಮುದ್ದೆ ಚೆನ್ನಾಗಿ ಮುರಿಯೋಕ್ಕೆ ಬರಲ್ಲ, ಬಟ್ ಫೈನ್. ಗುಡ್, ಚೆನ್ನಾಗಿದೆ ಗೈಸ್. ಬಾಳೆಹಣ್ಣು ಬಂತು, ಬಾಳೆಹಣ್ಣು ಮನೆಗೆ ಬೇಕಾ ಕಾಳುಗೊಜ್ಜು? ಅತ್ತೆ ಕೇಳ್ಬಿಟ್ಟು ಡೀಲ್ ಮಾಡ್ಕೊಂಡು ಹೋಗೋಣ ಬಿಡು ಅಷ್ಟೇ. ರೈಸ್, ಗೀ ರೈಸ್ ಬಂತು, ಅದಕ್ಕೆ ಕುರ್ಮಾ ಬರ್ತಾ ಇದೆ. ಸ್ವಲ್ಪ ಹಾಕಿ ಸರ್. ಸಾಕು. ತಿಂತೆ ಅವಶ್ಯ, ಟೇಸ್ಟ್ ನೋಡು ಹೇಗಿತ್ತು. ನಾನು ತಿಂದ್ಬಿಡ್ತೀನಪ್ಪ. ಚೆನ್ನಾಗಿದೆ. ಫೈನಲಿ ಗೈಸ್ ಹೊಟ್ಟೆ ತುಂಬಿತು. ಇನ್ನೊಂದು 2 ಪೆಂಡಿಂಗ್ ಇದೆ, ತಿಂದ್ಬಿಟ್ಟು ಎದ್ದೋಗೋದು. ಊಟ ವಾಸ್ ಗುಡ್, ಚೆನ್ನಾಗಿತ್ತು. ಹೆಂಗಿತ್ತು ಊಟ? ಕೈ ತೋರ್ ಕಾಣಿಸ್ಲಿಲ್ಲ. ಏನು ಚೆನ್ನಾಗಿತ್ತು ಅದರಲ್ಲಿ? ಏನು ಇಷ್ಟ ಆಯಿತು? ಅವರೆಕಾಳು ಗೊಜ್ಜು ತಿಂದು ತುಂಬ ವರ್ಷ ಆಗಿತ್ತು. ಇಷ್ಟ ಆಯ್ತಾ? ತೃಪ್ತಿ ಆಗಿದ್ದೆ, ಬಟ್ ಮುದ್ದೆ ಖಾಲಿ ಮಾಡೋಕ್ಕಾಗಿಲ್ಲ. ಬಟ್ ಸ್ಟಿಲ್ ಎವ್ರಿಥಿಂಗ್ ವಾಸ್ ಸೋ ಗುಡ್. ನಿನಗೇನು ಇಷ್ಟ ಆಯ್ತು ಸರು? ರೆಕಾರ್ಡೇ ಆಗಿಲ್ಲ. ಮೇಬಿ ಅವಳಿಗೆ ಬಾದುಷ ಇಷ್ಟ ಆಗಿಲ್ಲ, ಅದಕ್ಕೆ ಎಲೆನೆಲ್ಲ ಹಂಗೆ. ನೆನೆ ಎಲ್ಲ ತಿಂದ್ಬಿಟ್ಟಿದ್ದೀವಲ್ಲ, ನನಗೂ ಅದೇ ಪೆಂಡಿಂಗ್. ಅವಳಿಗೆ ಶುಗರ್ ಇದೆ, ಸೊ ಸ್ವೀಟ್ ತಿನ್ನಲ್ಲ. ಹೌದಾ? ಹಂಗಂತ ಇದನ್ನ ವಿಡಿಯೋದಲ್ಲಿ ಹಾಕ್ಬಿಡ, ಪಾಪ ಗಂಟ್ಕೊಡಲ್ಲ. ಶುಗರ್ ಇದೆಯಾ ನನಗೆ? ಮತ್ತೆ ಅವಳು ಡಯಟಲ್ಲಿ ಇದ್ದಾಳೆ. ಸಿಂಪಲ್ ಡಯಟ್ ಇದೆಯಾ ನಿಮಗೆ? ಯಪ್ಪ ಹೊಟ್ಟೆ ತುಂಬ್ತು ಗುರು, ಎದ್ದೇಳಕ್ಕೆ ಆಯ್ತಿಲ್ಲ ನನಗೆ. ಹಾಂ, ನೀನು ಮಾತ್ರ ಅದು ಮುದ್ದೆ ಬಿಟ್ಟಿದೆ ನೋಡಿ ಗೈಸ್. ಆಕ್ಚುಲಿ ಇದು ನನ್ನೆಲ್ಲ ಇದ್ದಿದ್ದಲ್ಲ, ಅವನೆಲ್ಲ ಹಲೋ, ವಿಡಿಯೋ ರೆಕಾರ್ಡ್ ಆಗಿದೆ. ಯು ಕ್ಯಾನ್ ಪ್ರೂವ್ ಮಿ ರಾಂಗ್. ನೋಡು, ನಾವು ಆಲ್ರೆಡಿ ವಿಡಿಯೋ ಕ್ಲಿಪ್ ಹಾಕ್ಬಿಡ್ತೀನಿ ಬೇಕಾದ್ರೆ. ಅಯ್ಯೋಪ್ಪ ಮೋಸ. कितने तेजस्वी लोग हैं हमारे पास, कितने शानदार विचार रखते हैं जी. ಎಸ್ ಗೈಸ್, ಫೈನಲಿ ಫುಲ್ಲು ಊರಿಂದ ಬೆಂಗಳೂರಿಗೆ ಬೈಕಲ್ಲಿ ಬಂದು ಕಂಪ್ಲೀಟ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಜಸ್ಟ್ ಊಟ ಎಲ್ಲ ಚೆನ್ನಾಗಿ ತಿಂದು ದಿ ಟಾಮಿ ಈಸ್ ಗುಡ್ ಆ್ಯಂಡ್ ಫುಲ್ ಆಗಿಬಿಟ್ಟಿದೆ. ಇವಾಗ ನ್ಯಾಪ್ ತೊಗೋಬೇಕು. ಫುಲ್ ಐಸೆಲ್ಲ ಲೈಟಾಗಿ ರೆಡ್ ಆಗಿದೆ. ನೋ ಪ್ರಾಪರ್ ಸ್ಲೀಪ್, ನಿದ್ದೆ ಇಲ್ಲ ಸರಿಯಾಗಿ. ಸೊ ನಿದ್ದೆ ಮಾಡೋಣ, ಸ್ವಲ್ಪ ರೆಸ್ಟ್ ಮಾಡೋಣ. ಆ್ಯಂಡ್ ಫುಲ್ ದೇವ್ರ ಸೇವೆದು ಮತ್ತು ಮನೆಗಳು ಪ್ರವೇಶದೆಲ್ಲ ಇದೆ. ಐ ಡೋಂಟ್ ನೋ ಹೌ ದ ವಿಡಿಯೋ ಇಸ್ ಗಾನ್ ಆ್ಯಂಡ್ ಹೋಪ್ ಯು ಆಲ್ ಲೈಕ್ ಇಟ್. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು. ಬಾಯ್ ಬಾಯ್. बाय बाय, टाटा, गुड बाय.